forever on fire. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಅವರು ಎಸ್ಸಿಪಿ ಮತ್ತು ಎಸ್ಟಿಪಿ ಹಣವನ್ನ ಎಲ್ಲಾ ಜನರಿಗೂ ಕೂಡ ಖರ್ಚು ಮಾಡ್ತೇವೆ, ಗ್ಯಾರಂಟಿಗಳಿಗೆ ಖರ್ಚು ಮಾಡ್ತೇವೆ, ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿ ಮತ್ತು ಎಸ್ಟಿ ಹಣವನ್ನ ಖರ್ಚು ಮಾಡಿದ್ರೆ ಏನ್ ತಪ್ಪು ಅಂತ ಕೇಳಿದ್ದಾರೆ. ನಾನ್ ಕೇಳ್ತೇನೆ, ಇದು ಮಹಾ ತಪ್ಪು ಅಂತ ಹೇಳೋದಕ್ಕೆ ಬಯಸ್ತೇನೆ. ಯಾಕೆ ಅಂತಂದ್ರೆ ನೀವು ಈ ಮುಂಚೆ ಹೇಳಿದ್ರಿ, ಬಜೆಟ್ ಮಂಡನೆ ಮಾಡೋದಕ್ಕಿಂತ ಮುಂಚೆ ಎಸ್ಸಿ ಮತ್ತು ಎಸ್ಟಿಗಳ ಅಭಿವೃದ್ಧಿಗೋಸ್ಕರವಾಗಿ ಹಣವನ್ನ ಮೀಸಲಾಗಿಡ್ತೇವೆ ಅಂತೇಳಿ. ಈಗೇನ್ ಹೇಳ್ತಾ ಇದ್ರಿ, ಆ ಹಣವನ್ನ ಗ್ಯಾರಂಟಿಗಳಿಗೆ ಉಪಯೋಗಿಸಿದ್ರೆ ತಪ್ಪೇನು? ಗ್ಯಾರಂಟಿಗಳಿಗೆ ಉಪಯೋಗಿಸೋದು ಒಂದು ಬಹಳ ತಪ್ಪು ಅಂತ ನಾನು ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ, ಎಸ್ಸಿ ಮತ್ತು ಎಸ್ಟಿಗಳ ಅಭಿವೃದ್ಧಿಗೋಸ್ಕರನೇ ಇಟ್ಟಂತ ಹಣವನ್ನ ಎಲ್ಲರಿಗೂ ಹೆಂಗ್ ಖರ್ಚು ಮಾಡ್ತೀರಿ? ಯಾವ ನೈತಿಕತೆ ಇಟ್ಕೊಂಡು ಖರ್ಚು ಮಾಡ್ತೀರಿ? ಈ ತರ ಖರ್ಚು ಮಾಡೋದ್ರಿಂದ ಎಸ್ಸಿಗಳಿಗೆ ಮತ್ತು ಅಭಿವೃದ್ಧಿ ಎಸ್ಸಿ ಮತ್ತು ಎಸ್ಟಿಗಳಿಗೆ ಅನ್ಯಾಯ ಮಾಡ್ದಂಗ ಆಗ್ಲಿಲ್ವಾ? ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ದ್ರೋಹ ಮಾಡ್ದಂಗ ಆಗ್ಲಿಲ್ವಾ? ಯಾವ ನೈತಿಕತೆ ಇದೆ ನಿಮಗೆ? ಎಸ್ಸಿ ಮತ್ತು ಎಸ್ಟಿಗಳ ಹಣವನ್ನ ಎಲ್ಲ ಜನರಲ್ ಅವ್ರಿಗೂ ಖರ್ಚು ಮಾಡ್ತಾ ಇದ್ದೀರಿ, ಒಬಿಸಿನವ್ರಿಗೂ ಖರ್ಚು ಮಾಡ್ತಾ ಇದ್ದೀರಿ, ಮತ್ತು ಎಸ್ಸಿ ಎಸ್ಟಿಗಳಿಗೂ ಖರ್ಚು ಮಾಡ್ತಾ ಇದ್ದೀರಿ. ಹಿಂದುಳಿದಿರ್ತಕ್ಕಂಥವ್ರು ಯಾರು ಹೆಚ್ಚಾಗಿ? ಎಸ್ಸಿ ಮತ್ತು ಎಸ್ಟಿಗಳು. ಅವ್ರಿಗೋಸ್ಕರ ತೆಗೆದಿಟ್ಟಿರ್ತಕ್ಕಂಥ ಹಣವನ್ನು ಅವ್ರಿಗೆ ಖರ್ಚು ಮಾಡ್ದೇನೆ ಎಲ್ಲರಿಗೂ ಖರ್ಚು ಮಾಡ್ತಿದ್ದೀರಲ್ಲ. ನಿಮ್ದು ಎರಡು ನಾಲ್ಗೆನಾ ಒಂದು ನಾಲ್ಗೆನಾ? ರಾಜೀನಾಮೆ ಕೊಡಬೇಕಾಗಿರೋರು ನೀವಾ ನಾವಾ? ಹಾಗಾಗಿ ನಾನು ಸಿದ್ದರಾಮಯ್ಯ ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ, ಗೃಹಲಕ್ಷ್ಮಿಗೆ ಇಷ್ಟು ಖರ್ಚು ಮಾಡಿದ್ದೇನೆ, ಯುವ ನಿಧಿಗೆ ಇಷ್ಟು ಖರ್ಚು ಮಾಡಿದ್ದೇನೆ, ಆಮೇಲೆ ಶಕ್ತಿ ಯೋಜನೆಗೆ ಇಷ್ಟು ಖರ್ಚು ಮಾಡಿದ್ದೇನೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಎಸ್ಸಿ ಮತ್ತು ಎಸ್ಟಿಪಿಗಳಿಗೆ ಎಷ್ಟು ಖರ್ಚು ಮಾಡಿದ್ದೀರಾ ಅಂತ ಮೊದಲು ಹೇಳಿ. ತೆಗೆದಿಟ್ಟಿರ್ತಕ್ಕಂಥ ಹಣ ಎಷ್ಟು, ಎಸ್ಸಿ ಎಸ್ಟಿಗಳಿಗೆ ಖರ್ಚು ಮಾಡಿರ್ತಕ್ಕಂಥ ಹಣ ಎಷ್ಟು, ಇದನ್ನ ಮೊದಲು ಲೆಕ್ಕ ಕೊಡಿ ಅಂತೇಳಿ ನಾನು ಕೇಳೋದಕ್ಕೆ ಬಯಸ್ತೇನೆ. ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಬೇಕಾಗಿರೋರು ನೀವು ಅನ್ನೋದನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ. ಇನ್ನು ಮೂಡಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ, ಅಲ್ಲಿನ ಡಿಸಿ ಅವರಿಗೆ ವರ್ಗಾವಣೆಯನ್ನ ಮಾಡ್ತಾ ಇದ್ದಾರೆ. ಯಾವ ನೈತಿಕತೆಯನ್ನ ಇಟ್ಕೊಂಡು ಡಿಸಿ ಅವರಿಗೆ ವರ್ಗಾವಣೆಯನ್ನ ಮಾಡ್ತಿದ್ದಾರೆ? ಎಲ್ಲ ಹಗರಣ ಹೊರಗಡೆ ಬಂದ್ಬಿಡುತ್ತೆ ಅನ್ನುವಂತ ಭಯದಿಂದ ವರ್ಗಾವಣೆ ಮಾಡ್ತಾ ಇದ್ದೀರಾ. ಈಗ ಆಲ್ರೆಡಿ 4 ಜನ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಿದಿರಿ. ಯಾಕೆ? ಮತ್ತೆ ಎಲ್ಲ ಬಹಿರಂಗ ಪಡಿಸ್ತಾರೆ, ಇಡೀ ಜನಕ್ಕೆ ಗೊತ್ತಾಗ್ಬಿಡುತ್ತೆ ಹಗರಣ ಅನ್ನೋ ಕಾರಣಕ್ಕೋಸ್ಕರ ಹೊಸವರನ್ನ ಹಾಕ್ತಾ ಇದ್ದೀರಾ. ಆ ಹಿನ್ನೆಲೆಯಲ್ಲಿ ನಾನು ಕೇಳೋದಕ್ಕೆ ಬಯಸ್ತೇನೆ, ಭ್ರಷ್ಟಾಚಾರದ ಬಗ್ಗೆ ಭಾರಿ ದೊಡ್ಡ ಭಾಷಣವನ್ನ ಮಾಡ್ತಾ ಇದ್ದಂತ ಮಾನ್ಯ ಸಿದ್ದರಾಮಯ್ಯನವರು ಭ್ರಷ್ಟಾಚಾರದ ಕೆಸರಿನಲ್ಲಿ ಸಿಕ್ಕೊಂಡು ಒದ್ದಾಡ್ತಾ ಇದ್ದಾರೆ. ತನ್ನ ಹೆಂಡತಿಯವರಿಗೆ 14 ಸೀಟುಗಳಿದಾವೆ. 3-4 ಲಕ್ಷ ರೂಪಾಯಿಗೆ ಬೆಲೆ ಬಾಳತಕ್ಕಂತ ಜಮೀನನ್ನ ಮೂಡಕ್ಕೆ ಕೊಟ್ಟು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳತಕ್ಕಂತ ಸೈಟ್ಗಳನ್ನ 14 ಸೈಟ್ಗಳನ್ನ ತೆಗೆದುಕೊಳ್ತೀರಲ್ಲ, ನಿಮಗೇನಾದ್ರು ನೈತಿಕತೆ ಇದೆಯಾ? ಈಗ ಹಂಗಾದ್ರೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ 10 ಲಕ್ಷ 20 ಲಕ್ಷ 25 ಲಕ್ಷಕ್ಕೆ ಎಕರೆಗೆ ಬೆಲೆ ಬಾಳತಕ್ಕಂಥ ಜಮೀನನ್ನ ಬೇರೆ ಬೇರೆ ಅಭಿವೃದ್ಧಿ ಪ್ರಾಧಿಕಾರಗಳಿಗೆ ಕೊಟ್ಟಿದ್ದಾರೆ. ಹಂಗಾದ್ರೆ ಎಲ್ಲರೂ ಕೂಡ ಅದೇ ತರ ಕೇಳ್ಬಿಟ್ಟು ಈಗ ಆಲ್ರೆಡಿ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಬೆಲೆಗೆ ಸೈಟ್ಗಳು ಬೆಲೆ ಬಾಳ್ತಾ ಇದ್ದಾವೆ. ಆ ಸೈಟ್ಗಳು ನಮಗೆ ಬೇಡ, ನಮಗೆ ಆ ಜಮೀನನ್ನ ಕೊಡಿ ಅಂತ ವಾಪಸ್ ಕೇಳಿದ್ರೆ ಸಿದ್ದರಾಮಯ್ಯನವ್ರು ಏನು ಉತ್ತರ ಕೊಡ್ತಾರೆ? ನೀವೊಬ್ಬರೇ ಬುದ್ಧಿವಂತರ? ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಖಜಾನೆಗೆ ದ್ರೋಹ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ, ಕರ್ನಾಟಕ ರಾಜ್ಯಕ್ಕೆ ಖಜಾನೆಗೆ ದ್ರೋಹ ಮಾಡಿರೋದಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದ ಖಜಾನೆಯನ್ನ ಲೂಟ್ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ. ಅಧಿಕಾರಿಗಳ ವರ್ಗಾವಣೆಯನ್ನ ನಿಲ್ಲಿಸಬೇಕು. ಹಗರಣವನ್ನ ಮುಚ್ಚಿಟ್ಟೋದಕ್ಕೋಸ್ಕರವಾಗಿ ಅಧಿಕಾರಿಗಳ ವರ್ಗಾವಣೆಯನ್ನೇ ನೀವೇನ್ ಮಾಡ್ತಾ ಇದ್ದೀರಿ, ಇದು ಸರಿಯಲ್ಲ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.